ಗಣಿನಾಡು ಬಳ್ಳಾರಿಯಲ್ಲಿ ಉಂಡು ಹೋದ ಕೊಂಡು ಹೋದ ಅನ್ನೋ ಮಾದರಿಯಲ್ಲಿ ಜನರಿಗೆ ಕೋಟಿ ಕೋಟಿ ವಂಚನೆ ಮಾಡಿ ಎಸ್ಕೇಪ್ ಆಗಿದವನು ಅಂಧರಾಗಿದ್ದಾನೆ. ಹಣ ಡಬಲ್ ಮಾಡಿ ಕೊಡ್ತೇನೆ ಅಂತ ಜನರನ್ನ ನಂಬಿಸಿ ಕೋಟ್ಯಂತರ ರೂಪಾಯಿ ಸಂಗ್ರಹ ಮಾಡಿದ್ದ. ಈಗ ಇವ ಪೊಲೀಸರ ಅತಿಥಿಯಾಗಿದ್ದಾನೆ. ಕಳೆದ ವರ್ಷದ ಆರಂಭದಲ್ಲಿ ದಿನಸಿ ಅಂಗಡಿ ಶುರು ಮಾಡಿದ್ದ ವಿಶ್ವನಾಥ್ ಮೊದಲಿಗೆ ಚಿತ್ರ ವಿಚಿತ್ರ ಆಫರ್ಗಳನ್ನು ಕೊಟ್ಟು ಗಮನ ಸೆಳೆದಿದ್ದ. ದಿನಸಿ ಖರೀದಿ ಮಾಡಿದ್ರೆ 1 ತಿಂಗಳ ನಂತರ ನೀವು ಖರ್ಚು ಮಾಡಿದ ಹಣವನ್ನ ವಾಪಸ್ ಕೊಡ್ತೀನಿ ಎಂದಿದ್ದ. ಮೊದಲಿಗೆ ಜನ ಅಚ್ಚರಿಪಟ್ಟಿದ್ರು. ಆ ಬಳಿಕ ಕೆಲವರಿಗೆ ನಿಜವಾಗಿಯೂ ಕೂಡ ಹಣವನ್ನ ವಾಪಸ್ ಕೊಟ್ಟಿದ್ದ. ಆಗ ವಿಶ್ವನಾಥ್ ಮೇಲೆ ಜನರಿಗೆ ವಿಶ್ವಾಸ ಮೂಡಿತ್ತು. ಬಳ್ಳಾರಿ ನಗರದ ದಿನಸಿ ಅಂಗಡಿ ಮುಂದೆ ದಿನೇ ದಿನೇ ಜನರ ಸಾಲು ಕೂಡ ಹೆಚ್ಚಾಯಿತು. ಆ ಬಳಿಕ ಸೆಕೆಂಡ್ ಪ್ಲಾನ್ ಘೋಷಣೆ ಮಾಡಿದ್ದ. ಈ ಬಾರಿ ಹಣ ಹೂಡಿಕೆ ಮಾಡಿದ್ರೆ ಡಬಲ್ ಮಾಡಿ ಕೊಡ್ತೀನಿ ಅನ್ನೋ ಆಮಿಷ ಒಡ್ಡಿದ್ದ. 1 ಲಕ್ಷ ಹೂಡಿದ್ರೆ 2 ಲಕ್ಷ, 5 ಲಕ್ಷ ಹೂಡಿದ್ರೆ 10 ಲಕ್ಷ. ಯಾವಾಗ ಈ ರೀತಿಯ ಆಸೆಯನ್ನ ಹೇಳಿಬಿಟ್ನೋ ನೂರಾರು ಜನರು 1 ಲಕ್ಷದಿಂದ 50 ಲಕ್ಷವನ್ನು ಕೂಡ ಹೂಡಿಕೆ ಮಾಡಿದ್ದಾರೆ. ಹೂಡಿಕೆಯ ಮೊತ್ತ ಹೆಚ್ಚಾದ ಬಳಿಕ ಕೋಟ್ಯಾಂತರ ರೂಪಾಯಿಯ ಜೊತೆ ವಿಶ್ವನಾಥ್ ಎಸ್ಕೇಪ್ ಆಗಿದ್ದ. 20,000 ಕಟ್ಸ್ಕೊಂಡು ಅಲ್ಲ ಫಸ್ಟ್ 20 ಕಟ್ಸ್ಕೊಂತಿದ್ದ. 20 ಕಟ್ಸ್ಕೊಂಡು ಒಬ್ಬೊಬ್ಬರಿಗೆ ದಿನಕ್ಕೆ 2,000 ರೂಪಾಯಿ ಕೊಡ್ತಿದ್ದ. 10 ದಿನ ನಂಗ ಕುಡಿಯಕ. ಇವಾಗ ತಿಂಗಳು 30 ದಿನ ಕುಡಿದ್ರೆ 30,000, ಒಬ್ಬೊಬ್ಬರಿಗೆ 2,000 ರೂಪಾಯಿ ನಂಗ 3 ತಿಂಗಳು ಕೊಡುತ್ತೆ ಅಂತೇಳಿ ಒಬ್ಬೊಬ್ಬರು 200 ಕೋಟಿ ದುಡ್ಡು ತಗೊಂಡಿದ್ದಾನೆ. 100 ಕೋಟಿ ಅಲ್ಲ, 50 ಕೋಟಿ ಅಲ್ಲ, 200 ಕೋಟಿ. ಇನ್ನು 2025ರ ಮಾರ್ಚ್ ತಿಂಗಳಲ್ಲಿ ಏಕಾಏಕಿ ಅಂಗಡಿ ಮುಚ್ಚಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹಣದ ಸಮೇತ ಪರಾರಿಯಾಗಿದ್ದ. ಹೂಡಿಕೆ ಮಾಡಿದ್ದ ಜನ ಕಂಗಾಲಾಗಿದ್ರು. ವಿಶ್ವನಾಥ್ ಸಂಪರ್ಕಕ್ಕೆ ಸಿಗದಿದ್ದಾಗ ಬಳ್ಳಾರಿಯ ಬ್ರೂಸ್ ಠಾಣೆಗೆ ದೂರು ನೀಡಲಾಗಿತ್ತು. ಆ ಬಳಿಕ ಆಂಧ್ರದಲ್ಲಿ ಐಷಾರಾಮಿ ಜೀವನ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕ ಬಳಿಕ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿದೆ. ಆರೋಪಿಯನ್ನ ಬಂಧಿಸಿದ್ದು ಯಾರೆಲ್ಲ ಹಣ ಕಳ್ಕೊಂಡಿದ್ದೀರಿ ಠಾಣೆಗೆ ಬಂದು ದೂರು ಕೊಡಿ ಎಂದಿದ್ದಾರೆ. ಜನವರಿ 2026 ಅಲ್ಲಿ ನಾವು ಸ್ವಲ್ಪ ಇದನ್ನ ಫಾಲೋ ಅಪ್ ಮಾಡಿದಾಗ ಈ 3 ಜನ ಆರೋಪಿತರು ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಂನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ 3 ಜನರನ್ನ ಸೆಕ್ಯೂರ್ ಮಾಡಿಕೊಂಡು 26/1/2026 ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 35 ಲಕ್ಷ ಸಾವಿರಷ್ಟು ನಗದು ಹಣ ಮತ್ತೆ 6 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು. ಒಟ್ಟಾರೆ ಅತಿಯಾದ ಲಾಭದ ಆಸೆಗೆ ಬಿದ್ದ ಜನರು ಹಣ ಕಳ್ಕೊಂಡಿದ್ದಾರೆ. ಸದ್ಯ ಹಣ ಎಷ್ಟು ಜಪ್ತಿಯಾಗುತ್ತೋ, ಎಷ್ಟು ಜನರಿಗೆ ನಮ್ಮ ಹಣ ಸಿಗುತ್ತೋ ಅನ್ನೋ ಭಯದಲ್ಲಿ ಬಳ್ಳಾರಿ ಜನರಿದ್ದಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.